ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ನಾವು ಜಿಪಿಟಿಗೆ ಸಂಬಂಧಿಸಿದಂತೆ ಪತ್ರಿಕೆ 1 ಹಾಗೂ ಪತ್ರಿಕೆ 3ರಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಅಂಶವನ್ನು ಇಂದು ನಾವು ನೋಡೋಣ. ಅವ್ಯಯಗಳು. ಈ ಅವ್ಯಯಗಳು 8 ಪ್ರಕಾರಗಳನ್ನು ನೋಡ್ತೀವಿ. ಅದರಲ್ಲಿ ಮೊದಲನೆಯ ಅವ್ಯಯ ಸಾಮಾನ್ಯ ಅವ್ಯಯ. ಈ ಸಾಮಾನ್ಯ ಅವ್ಯಯಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳು ಅಂತಂದರೆ ಚೆನ್ನಾಗಿ, ನೆಟ್ಟಗೆ, ಥಟ್ಟನೆ, ಬಿಮ್ಮನೆ, ಸುಮ್ಮನೆ, ಬೇಗನೆ, ಹಾಗೆ. ಅನುಕರಣ ಅವ್ಯಯ. ಇದಕ್ಕೆ ಉದಾಹರಣೆಗಳು ಅಂದರೆ ಜುಳು ಜುಳು, ಪಟ ಪಟ, ದಗ ದಗ, ಸುಯ್ಯನೆ, ದಡ ದಡ, ಡಣ ಡಣ. ಭಾವಸೂಚಕ ಅವ್ಯಯಗಳಿಗೆ ಉದಾಹರಣೆ ಎಲ, ಅಯ್ಯೋ, ಅಕಟಕಟ, ಆಹಾ, ಭಲ, ಥೋ, ಅಬ್ಬ. ಕ್ರಿಯಾರ್ಥಕ ಅವ್ಯಯಗಳು. ಇದಕ್ಕೆ ಉದಾಹರಣೆಗಳು ಉಂಟು, ಬೇಕು, ಬೇಡ, ಅಹುದು, ಸಾಕು, ಇಲ್ಲ, ಅಲ್ಲ, ಹೌದು. ಸಂಬಂಧಾರ್ಥಕ ಅವ್ಯಯಗಳು. ಇದಕ್ಕೆ ಉದಾಹರಣೆಗಳು ಮತ್ತು, ಅಥವಾ, ಆದ್ದರಿಂದ, ಆದುದರಿಂದ, ಅಲ್ಲದೆ, ಹಾಗಾದರೆ. ಕೃದಂತ ಅವ್ಯಯ. ಇದಕ್ಕೆ ಉದಾಹರಣೆ ಇರಲು, ಇರಲಾಗಿ. ತದ್ಧಿತಾಂತ ಅವ್ಯಯಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳು ಅಂತೆ, ತನಕ, ವರೆಗೆ,